ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಇಂದು ಬೆಳಿಗ್ಗೆಯಿಂದ ನೀವು ಅದೇ ರೀತಿ ಅನುಭವಿಸುತ್ತಿದ್ದರೆ, ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಆತಂಕ ಹೆಚ್ಚುತ್ತಿದ್ದರೆ, ಯಾವುದೇ ಅದೃಶ್ಯ ಶಕ್ತಿಯು ನಿಮ್ಮನ್ನು ಏನನ್ನಾದರೂ ಮಾಡದಂತೆ ತಡೆಯಲು ಪ್ರಯತ್ನಿಸುತ್ತಿದೆ ಎಂದು ನೀವು ಭಾವಿಸಿದರೆ, ಸ್ನೇಹಿತರೆ, ಈ ಸಂದೇಶವನ್ನು ಹಗುರವಾಗಿ ಪರಿಗಣಿಸಬೇಡಿ. ಏಕೆಂದರೆ ಸಮಯವು ನಿಮಗೆ ಎಚ್ಚರಿಕೆ ನೀಡುತ್ತಿದೆ ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ, ಈ ಎಚ್ಚರಿಕೆ ಶತ್ರುವಿನ ಬಗ್ಗೆ ಅಲ್ಲ, ಆದರೆ ನಿಮ್ಮ ಸ್ವಂತ ಜೀವನದಲ್ಲಿ ನೀವು ಇನ್ನೂ ಅರ್ಥ ಮಾಡಿಕೊಳ್ಳದ ಯಾವುದೋ ಅಡಗಿರುವ ವಿಷಯದ ಬಗ್ಗೆ. ಇದು ಸಾಮಾನ್ಯ ದಿನವಲ್ಲ. ತಿಂಗಳುಗಳ ನಂತರ ಮನಸ್ಸಿಗೆ ಬರುವ ದಿನಗಳಲ್ಲಿ ಇದು ಒಂದು, ಮತ್ತು ಆಗ ಅವರು ಚಿಹ್ನೆಗಳನ್ನು ಅರ್ಥ ಮಾಡಿಕೊಂಡಿದ್ದರೆ ಎಂದು ಒಬ್ಬರು ಬಯಸುತ್ತಾರೆ. ನಿಮ್ಮ ಸುತ್ತಲೂ ಏನೋ ನಡೆಯುತ್ತಿದೆ, ಅದು ನಿಧಾನವಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತಿದೆ ಮತ್ತು ನೀವು ಅದನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಿದರೆ ಒಂದು ದೊಡ್ಡ ಬಿಕ್ಕಟ್ಟನ್ನು ತಪ್ಪಿಸಬಹುದು. ಆದರೆ ಮೊದಲು ಕಾಯಿರಿ, ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದಾದ ಏನನ್ನಾದರೂ ಕಲಿಯಿರಿ. ಇಂದು ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬಹುದು, ಅಥವಾ ನೀವು ಹಿಂದೆ ನಿರ್ಲಕ್ಷಿಸಿದ ಯಾರೊಬ್ಬರಿಂದ ಸಂದೇಶ ಬರಬಹುದು. ಇದು ಸರಳ ಘಟನೆ ಎಂದು ನೀವು ಭಾವಿಸಬಹುದು, ಆದರೆ ಸಮಯವು ನಿಮಗೆ ಮೊದಲ ಸಂಕೇತವನ್ನು ನೀಡುವಂತಹ ಒಂದು ಹಂತ ಇದು. ಈ ಸಂಕೇತವನ್ನು ಗುರುತಿಸುವ ಜನರು ಬಹಳ ಕಡಿಮೆ, ಮತ್ತು ಹಾಗೆ ಮಾಡುವವರಿಗೆ ಅವರ ಭವಿಷ್ಯವು ಬೇರೆಯದೇ ತಿರುವು ಪಡೆಯುತ್ತದೆ. ಈಗ ನಿಮ್ಮ ಸುತ್ತಮುತ್ತಲಿನ ಜನರನ್ನು ಸ್ವಲ್ಪ ಸಮಯ ಪರಿಗಣಿಸಿ. ಕಳೆದ ಕೆಲವು ದಿನಗಳಿಂದ ಇದ್ದಕ್ಕಿದ್ದಂತೆ ನಿಮಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಿರುವ ಯಾರಾದರೂ ಇದ್ದಾರೆಯೇ, ಅಥವಾ ಯಾವುದೇ ಕಾರಣವಿಲ್ಲದೆ ನಿಮ್ಮ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳಲು ಬಯಸುವ ಯಾರಾದರೂ ಇದ್ದಾರೆಯೇ? ಹಾಗಿದ್ದಲ್ಲಿ ಜಾಗರೂಕರಾಗಿರಿ, ಏಕೆಂದರೆ ಇಂದಿನ ಜಾತಕವು ಒಳ್ಳೆಯ ಸುದ್ದಿಯನ್ನು ತರುವುದಲ್ಲದೆ ಗುಪ್ತ ಬಲೆಯನ್ನು ಸಹ ಬಹಿರಂಗಪಡಿಸುತ್ತದೆ. ಮುಂದೆ ಏನು ಕಾದಿದೆಯೋ ಇದು ನಿಮ್ಮನ್ನು ಯೋಚಿಸುವಂತೆ ಮಾಡಬಹುದು. ಆದರೆ ಅದಕ್ಕೂ ಮೊದಲು, ನಿಜವಾಗಿಯೂ ಸೂರ್ಯದೇವರ ಆಶೀರ್ವಾದವನ್ನು ಬಯಸಿದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಜೈ ಸೂರ್ಯದೇವ ಎಂದು ಬರೆಯಿರಿ. ಪ್ರಾಮಾಣಿಕತೆಯಿಂದ ಮಾಡಲಾದ ಈ ಸ್ಮರಣೆಯು ಅನೇಕ ಅದೃಶ್ಯ ಅಡೆತಡೆಗಳನ್ನು ತಗ್ಗಿಸುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಸ್ನೇಹಿತರೆ, ಸಾವಿನ ಎಚ್ಚರಿಕೆಗಳು ಯಾವಾಗಲೂ ನಮ್ಮನ್ನು ಹೆದರಿಸುವ ಉದ್ದೇಶವನ್ನು ಹೊಂದಿಲ್ಲ. ಕೆಲವೊಮ್ಮೆ ಅವು ನಮ್ಮನ್ನು ಉಳಿಸಲು ಬರುತ್ತವೆ. ಸಮಸ್ಯೆ ಎಂದರೆ ಮಾನವರು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾಗುತ್ತಾರೆ, ಮತ್ತು ಇಂದು ನಿಮಗೆ ಇದೇ ರೀತಿಯ ಏನಾದರೂ ಸಂಭವಿಸಬಹುದು. ಹಣಕಾಸಿನ ವಿಷಯವು ಶೀಘ್ರದಲ್ಲೇ ಇದ್ದಕ್ಕಿದ್ದಂತೆ ಸಕ್ರಿಯವಾಗಬಹುದು. ಹಳೆಯ ವಿಷಯ, ಹಳೆಯ ವಹಿವಾಟು, ಬಾಕಿ ಇರುವ ಸಾಲ, ಅಥವಾ ನೀವು ಬಹುತೇಕ ಮರೆತಿದ್ದ ಅವಕಾಶವು ಮತ್ತೆ ಮತ್ತೆ ಕಾಣಿಸಿಕೊಳ್ಳಬಹುದು. ಮೊದಲ ನೋಟದಲ್ಲಿ ಅದು ತುಂಬಾ ಚೆನ್ನಾಗಿ ಕಾಣಿಸಬಹುದು, ಆದರೆ ಇಲ್ಲಿಯೇ ನೀವು ಅತ್ಯಂತ ಜಾಗರೂಕರಾಗಿರಬೇಕು, ಏಕೆಂದರೆ ಹೊಳೆಯುವ ಎಲ್ಲವೂ ಚಿನ್ನವಲ್ಲ, ಮತ್ತು ಇಲ್ಲಿಂದಲೇ ರಹಸ್ಯ ಆರಂಭವಾಗುತ್ತದೆ. ಅದನ್ನು ಕೊನೆಯವರೆಗೂ ಬಹಳ ಎಚ್ಚರಿಕೆಯಿಂದ ಏನು ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ಇದು ಆರ್ಥಿಕ ನಷ್ಟವೋ, ಸಂಬಂಧದ ಸಮಸ್ಯೆಯೋ, ಅಥವಾ ದೊಡ್ಡ ದ್ರೋಹವೋ? ಉತ್ತರವೇನೆಂದರೆ, ಇದೆಲ್ಲವೂ ಒಂದು ವಿಷಯಕ್ಕೆ ಬರುತ್ತದೆ: ನಿಮ್ಮ ಆತುರ. ಹೌದು, ಕೆಲವು ಸಮಯದಿಂದ ಗ್ರಹಗಳ ಸ್ಥಾನಗಳು ನಿಮ್ಮ ಜೀವನದಲ್ಲಿ ಕೆಲವು ನಿರ್ಧಾರಗಳನ್ನು ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಳ್ಳಲಾಗುತ್ತಿದೆ, ಮತ್ತು ಸಮಯವು ನಿಮ್ಮನ್ನು ತಡೆಯಲು ಪದೇ ಪದೇ ಪ್ರಯತ್ನಿಸುತ್ತಿದೆ ಎಂದು ಸೂಚಿಸುತ್ತಿದೆ. ನೀವು ಇದನ್ನು ಕೇಳುತ್ತಿದ್ದರೆ ನಿಮ್ಮ ಹೃದಯದ ಮೇಲೆ ಒಂದು ವಿಷಯವನ್ನು ಬರೆದಿಟ್ಟುಕೊಳ್ಳಿ: ಕೆಲವು ಗಂಟೆಗಳಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ. ಅದು ಹಣ, ಕೆಲಸ, ವ್ಯವಹಾರ, ಅಥವಾ ಹೃದಯದ ವಿಷಯಗಳ ಬಗ್ಗೆ ಇರಲಿ, ಏಕೆಂದರೆ ನಿಜವಾದ ಸಂಕೇತ ಇನ್ನೂ ಬರಬೇಕಿದೆ, ಮತ್ತು ಈ ಸಂಕೇತವು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದೆ. ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಕೆಲವು ಜನರು ಇನ್ನೂ ನೋಡಬಹುದಾದ ಬದಲಾವಣೆಗಳು, ನಡೆಯಬಹುದಾದ ಬದಲಾವಣೆಗಳು ನಡೆಯುತ್ತಿವೆ. ಹಿರಿಯ ವ್ಯಕ್ತಿಯ ನಡವಳಿಕೆ ಇದ್ದಕ್ಕಿದ್ದಂತೆ ಬದಲಾಗುವ ಸಾಧ್ಯತೆಯಿದೆ. ನೀವು ಹೊಸ ಜವಾಬ್ದಾರಿ ಅಥವಾ ಮೊದಲಿಗೆ ನಂಬಲಾಗದ ಅವಕಾಶಗಳನ್ನು ಪಡೆಯಬಹುದು. ಆದರೆ ಇಲ್ಲಿ ನೀವು ಒಂದು ರಹಸ್ಯ ಅಡಗಿದೆ. ಕಾಣಿಸಿಕೊಳ್ಳುವ ಅವಕಾಶದ ನಿಜವಾದ ಪ್ರಯೋಜನ ಬೇರೆಡೆ ಇರಬಹುದು. ಅಂದರೆ ವಾಸ್ತವವೆಂದು ತೋರುವುದು ವಾಸ್ತವವೆಂದು ತೋರುವುದು ಯಾವಾಗಲೂ ನೀವು ನೋಡುವಂತೆಯೇ ಇರುವುದಿಲ್ಲ, ಮತ್ತು ಅದಕ್ಕಾಗಿಯೇ ಸಮಯವು ಕೇವಲ ತೋರಿಕೆಯನ್ನು ಆಧರಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಎಂದು ನಿಮಗೆ ಎಚ್ಚರಿಕೆ ನೀಡುತ್ತಿದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ಈ ಮಧ್ಯಾಹ್ನದಿಂದ ಸಂಜೆಯವರೆಗೆ ವಿಶೇಷವಾಗಿ ಮುಖ್ಯವೆಂದು ತೋರುತ್ತದೆ. ಈ ಸಮಯದಲ್ಲಿ ಸಾಮಾನ್ಯವೆಂದು ತೋರುವ ಒಂದು ಸಣ್ಣ ಘಟನೆ ಸಂಭವಿಸಬಹುದು, ಆದರೆ ಅದೇ ಘಟನೆಯು ಭವಿಷ್ಯದಲ್ಲಿ ಒಂದು ಪ್ರಮುಖ ತಿರುವಿಗೆ ಕಾರಣವಾಗುತ್ತದೆ. ಹೆಚ್ಚಿನ ಜನರು ಈ ಕ್ಷಣವನ್ನು ಗುರುತಿಸುವುದಿಲ್ಲ, ಆದರೆ ನೀವು ಮಾಡಬಹುದು. ಹೇಗೆ? ನಿಮ್ಮ ಮೊದಲ ಪ್ರತಿಕ್ರಿಯೆಗೆ ಗಮನ ಕೊಡಿ, ಏಕೆಂದರೆ ಇದು ನಿಮ್ಮ ಆತ್ಮಸಾಕ್ಷಿಯು ಸಾಮಾನ್ಯಕ್ಕಿಂತ ಹೆಚ್ಚು ಸಕ್ರಿಯವಾಗಿರುತ್ತದೆ, ಮತ್ತು ಈಗ ಅದು ನಿಮ್ಮ ಪ್ರೇಮ ಜೀವನಕ್ಕೆ ಸಂಬಂಧಿಸಿದೆ. ನೀವು ಯಾರೊಬ್ಬರ ಬಗ್ಗೆ ಗೊಂದಲಕ್ಕೊಳಗಾಗಿದ್ದರೆ, ಅಥವಾ ಅವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ, ಇಂದು ನೀವು ಚಿತ್ರವನ್ನು ತೆರವುಗೊಳಿಸುವ ಚಿಹ್ನೆಯನ್ನು ಪಡೆಯಬಹುದು. ಆದರೆ ನೆನಪಿಡಿ, ಈ ಚಿಹ್ನೆಯು ಪದಗಳಲ್ಲಿ ಬರುವುದಿಲ್ಲ, ಅದು ಯಾರೊಬ್ಬರ ನಡವಳಿಕೆಯಲ್ಲಿ, ಯಾರೊಬ್ಬರ ನೋಟದಲ್ಲಿ, ಯಾರೊಬ್ಬರ ಮೌನದಲ್ಲಿ ಬರುತ್ತದೆ, ಮತ್ತು ಆ ಮೌನದ ಅರ್ಥವನ್ನು ನೀವು ಅರ್ಥ ಮಾಡಿಕೊಂಡರೆ ಒಂದು ದೊಡ್ಡ ಸತ್ಯವು ಬಹಿರಂಗಗೊಳ್ಳಬಹುದು. ಆದರೆ ಕಥೆ ಇಲ್ಲಿಗೆ
ಇಲ್ಲಿಗೆ ಮುಗಿಯುವುದಿಲ್ಲ, ಏಕೆಂದರೆ ಅತ್ಯಂತ ನಿಗೂಢ ಚಿಹ್ನೆ ಇನ್ನೂ ಬಹಿರಂಗಗೊಳ್ಳಬೇಕಾಗಿದೆ ಮತ್ತು ಆ ಚಿಹ್ನೆಯು ರಾತ್ರಿಗೆ ಸಂಬಂಧಿಸಿದೆ. ಇಂದು ರಾತ್ರಿ ನಿಮಗೆ ಅಸಾಮಾನ್ಯವಾಗಿರುತ್ತದೆ. ಈ ರಾಶಿಚಕ್ರ ಚಿಹ್ನೆಯನ್ನು ಹೊಂದಿರುವ ಅನೇಕ ಜನರು ಇಂದು ರಾತ್ರಿ ಕನಸುಗಳನ್ನು ನೋಡಬಹುದು. ಅನೇಕರು ಇದ್ದಕ್ಕಿದ್ದಂತೆ ವಯಸ್ಸಾದ ಯಾರನ್ನಾದರೂ ನೆನಪಿಸಿಕೊಳ್ಳಬಹುದು. ಕೆಲವು ಜನರು ಅದೃಶ್ಯ ಶಕ್ತಿಯು ನಿರ್ದಿಷ್ಟವಾದ ಯಾವುದೋ ಒಂದು ವಿಷಯದತ್ತ ತಮ್ಮ ಗಮನವನ್ನು ಸೆಳೆಯುತ್ತಿದೆ ಎಂದು ಭಾವಿಸಬಹುದು. ಇದನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಕಾಲದ ಎಚ್ಚರಿಕೆಗಳು ಇಲ್ಲಿಯೇ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಇಲ್ಲಿಯವರೆಗೆ ತಿಳಿದಿದ್ದ ಒಂದು ನಿಗೂಢತೆಯು ನಿಮಗೆ ನಿಧಾನವಾಗಿ ಬಹಿರಂಗಗೊಳ್ಳಲಿದೆ. ಆದರೆ ನೆನಪಿಡಿ, ನೀವು ಮುಂದೆ ಕೇಳುತ್ತಿದ್ದಂತೆ ಈ ಸಂದೇಶವು ಕೇವಲ ಸರಳ ಜಾತಕವಲ್ಲ ಎಂದು ನೀವು ಹೆಚ್ಚು ಅರಿತುಕೊಳ್ಳುತ್ತೀರಿ, ಏಕೆಂದರೆ ಕಾಲದ ಎಚ್ಚರಿಕೆ ಸ್ಪಷ್ಟವಾಗುತ್ತಿದೆ. ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆಯಾಗುವುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ವಿಭಿನ್ನ ಮುಖಗಳು, ವಿಭಿನ್ನ ಸಂದರ್ಭಗಳು, ಆದರೆ ಫಲಿತಾಂಶವು ಬಹುತೇಕ ಒಂದೇ ಆಗಿರುತ್ತದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಇದು ನಿಮಗೆ ಸಂಭವಿಸಿದ್ದರೆ ಅದು ಕಾಕತಾಳೀಯವಲ್ಲ. ಸಮಯವು ನಿಮಗೆ ಹಳೆಯ ಪಾಠವನ್ನು ನೆನಪಿಸುತ್ತಿದೆ, ಏಕೆಂದರೆ ಮಾನವರು ಅವುಗಳನ್ನು ಅರ್ಥಮಾಡಿಕೊಳ್ಳುವವರೆಗೂ ವಿಶ್ವವು ಸಂಕೇತಗಳನ್ನು ಕಳಿಸುತ್ತಲೇ ಇರುತ್ತದೆ. ಅದಕ್ಕಾಗಿಯೇ ಇಂದು ನಿಮ್ಮ ಜೀವನದಲ್ಲಿ ಈ ಪರಿಸ್ಥಿತಿ ಮೊದಲು ಸಂಭವಿಸಿದೆ ಎಂದು ನೀವು ಭಾವಿಸುವ ಒಂದು ಕ್ಷಣ ಬರುತ್ತದೆ. ಬಹುಶಃ ವ್ಯಕ್ತಿಯ ರೂಪದಲ್ಲಿ, ಬಹುಶಃ ಅವಕಾಶದ ರೂಪದಲ್ಲಿ, ಅಥವಾ ಬಹುಶಃ ನಿರ್ಧಾರದ ರೂಪದಲ್ಲಿ. ಆದರೆ ಈ ಬಾರಿ ವ್ಯತ್ಯಾಸವೇನೆಂದರೆ ನಿಮಗೆ ಮುಂಚಿತವಾಗಿ ಎಚ್ಚರಿಕೆ ನೀಡಲಾಗುತ್ತಿದೆ. ಈಗ ಬಹಳ ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಸುತ್ತಲೂ ಈಗ ಎರಡು ರೀತಿಯ ಶಕ್ತಿಗಳು ಕೆಲಸ ಮಾಡುತ್ತಿವೆ. ಒಂದು ಶಕ್ತಿಯು ನಿಮ್ಮನ್ನು ಮುಂದಕ್ಕೆ ಸಾಗಿಸಲು ಬಯಸುತ್ತಿದೆ, ಆದರೆ ಇನ್ನೊಂದು ನಿಮ್ಮನ್ನು ಗೊಂದಲದಲ್ಲಿ ಇಡಲು ಬಯಸುತ್ತದೆ. ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಈ ಗೊಂದಲದ ಶಕ್ತಿ ಯಾವಾಗಲೂ ಶತ್ರುವಿನ ರೂಪದಲ್ಲಿ ಬರುವುದಿಲ್ಲ. ಕೆಲವೊಮ್ಮೆ ಅದು ನಗುವಿನ ಹಿಂದೆ ಅಡಗಿರುತ್ತದೆ, ಕೆಲವೊಮ್ಮೆ ಅದು ಸಲಹೆಯ ರೂಪದಲ್ಲಿ ಬರುತ್ತದೆ, ಮತ್ತು ಕೆಲವೊಮ್ಮೆ ಒಂದು ಅವಕಾಶವು ತುಂಬಾ ಸುಲಭವಾಗಿ ಕಂಡುಬಂದರೆ ಅದು ನಿಜವೋ ಇಲ್ಲವೋ ಎಂದು ನಿಮಗೆ ಖಚಿತವಿಲ್ಲದಿದ್ದರೆ ಅದನ್ನು ಮರುಮೌಲ್ಯಮಾಪನ ಮಾಡಿ. ಸಮಯವು ಪದೇ ಪದೇ ಆತುರವು ನಿಮಗೆ ದೊಡ್ಡ ದೊಡ್ಡ ಬೆದರಿಕೆಯಾಗಬಹುದು ಎಂದು ಸೂಚಿಸುತ್ತದೆ. ಈಗ ಹಣದ ವಿಷಯದಲ್ಲಿ ನಿಮ್ಮ ಸಂಪತ್ತಿನ ಅಸಾಮಾನ್ಯ ಚಟುವಟಿಕೆಯನ್ನು ಅನುಭವಿಸುತ್ತಿದೆ. ಕೆಲವು ಜನರು ತಮ್ಮ ಬಾಕಿ ಹಣವನ್ನು ಪಡೆಯುವ ಸಾಧ್ಯತೆ ಇದೆ, ಕೆಲವರು ಹೊಸ ಆದಾಯದ ಮೂಲವನ್ನು ಕಂಡುಕೊಳ್ಳಬಹುದು, ಮತ್ತು ಇತರರು ಮೊದಲ ನೋಟದಲ್ಲಿ ಸಣ್ಣದಾಗಿ ಕಾಣಬಹುದಾದ ಆದರೆ ದೀರ್ಘಾವಧಿಯಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ನೀಡುವ ಅವಕಾಶಗಳನ್ನು ಎದುರಿಸುತ್ತಾರೆ. ಆದರೆ ಇದು ಗುಪ್ತ ರಹಸ್ಯವಾಗುತ್ತದೆ. ನೀವು ಪಡೆಯುವ ಪ್ರಯೋಜನಗಳು ನೇರವಾಗಿ ಬರುವುದಿಲ್ಲ. ಮೊದಲು ಒಂದು ಸಣ್ಣ ಚಿಂತೆ ಇರುತ್ತದೆ. ಮೊದಲಿಗೆ ವಿಷಯಗಳು ತಪ್ಪಾಗುತ್ತಿರುವಂತೆ ತೋರುತ್ತದೆ, ಆದರೆ ನಂತರ ಪರಿಸ್ಥಿತಿ ಇದ್ದಕ್ಕಿದ್ದಂತೆ ಬದಲಾಗುತ್ತದೆ. ಆದ್ದರಿಂದ ಇಂದು ನೀವು ನಿರೀಕ್ಷಿಸಿದಷ್ಟು ಬೇಗ ಏನಾದರೂ ಪೂರ್ಣಗೊಳ್ಳದಿದ್ದರೆ ಭಯಪಡಬೇಡಿ, ಏಕೆಂದರೆ ಆಗಾಗ್ಗೆ ಸಮಯವು ಮೊದಲು ಪರೀಕ್ಷಿಸುತ್ತದೆ ಮತ್ತು ನಂತರ ಪ್ರತಿಫಲ ನೀಡುತ್ತದೆ. ನೀವು ಇಲ್ಲಿಯವರೆಗೆ ನೋಡಿದ್ದರೆ ಜೈ ಸೂರ್ಯದೇವ ಎಂದು ಕಮೆಂಟ್ ಮಾಡಲು ಮರೆಯದಿರಿ. ನೀವು ಪ್ರತಿದಿನ ಈ ರೀತಿಯ ನಿಖರವಾದ ಜಾತಕಗಳನ್ನು ಪಡೆಯುವುದನ್ನು ಮುಂದುವರೆಸಲು ಬಯಸಿದರೆ ವಿಡಿಯೋವನ್ನು ಲೈಕ್ ಮಾಡಲು ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ, ಏಕೆಂದರೆ ಮುಂದೆ ಬರಲಿರುವ ವಿಷಯವು ನಿಮ್ಮ ಜೀವನದ ದೊಡ್ಡ ಎಚ್ಚರಿಕೆಗಳಲ್ಲಿ ಒಂದಾಗಿರಬಹುದು. ಈಗ ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ಯೋಚಿಸಿ. ಕಳೆದ ಕೆಲವು ದಿನಗಳಿಂದ ನೀವು ಆಂತರಿಕವಾಗಿ ಯಾವುದಾದರೂ ನಿರ್ಧಾರದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಉತ್ತರ ಹೌದು ಎಂದಾದರೆ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಸಮಯವು ಆ ವಿಷಯದತ್ತ ಗಮನ ಹರಿಸುತ್ತಿದೆ. ಕೆಲವೊಮ್ಮೆ ನಮ್ಮ ಕಣ್ಣುಗಳು ಇನ್ನೂ ನೋಡಲಾಗದ ಅಪಾಯವನ್ನು ನಮ್ಮ ಆತ್ಮಗಳು ಗ್ರಹಿಸುವುದರಿಂದ ನಮ್ಮ ಮನಸ್ಸುಗಳು ಆತಂಕಕ್ಕೆ ಒಳಗಾಗುತ್ತದೆ, ಮತ್ತು ಇದು ನಿಮಗೆ ಇದೇ ರೀತಿಯ ಏನಾದರೂ ಸಂಭವಿಸಬಹುದು. ಆದರೆ ನಿರೀಕ್ಷಿಸಿ, ಕೆಲವೇ ಜನರಿಗೆ ಅರ್ಥವಾಗುವ ಇನ್ನೊಂದು ರಹಸ್ಯ ಇಲ್ಲಿದೆ. ನಿಮ್ಮ ಜೀವನದಲ್ಲಿ ನೀವು ಯೋಚಿಸುವುದಕ್ಕಿಂತ ಹೆಚ್ಚು ತಿಳಿದಿರುವ ಯಾರಾದರೂ ಇದ್ದಾರೆ. ಬಹುಶಃ ಅವರು ನಿಮ್ಮ ಕುಟುಂಬದಲ್ಲಿ ಇರಬಹುದು, ಬಹುಶಃ ಅವರು ನಿಮ್ಮ ಸ್ನೇಹಿತರಾಗಿರಬಹುದು, ಬಹುಶಃ ಅವರು ನೀವು ನಿಯಮಿತವಾಗಿ ಸಂವಹನ ನಡೆಸುವ ವ್ಯಕ್ತಿಯಾಗಿರಬಹುದು. ಆ ವ್ಯಕ್ತಿ ನಿಮ್ಮ ಜೀವನದ ನಿರ್ಣಾಯಕ ಭಾಗವಾಗಲಿದ್ದಾರೆ, ಆದರೆ ಅವರು ನಿಮಗೆ ಸಹಾಯ ಮಾಡುತ್ತಾರೆಯೇ ಅಥವಾ ತೊಂದರೆ ಉಂಟು ಮಾಡುತ್ತಾರೆಯೇ ಎಂಬುದು ತಿಳಿದಿಲ್ಲ. ಇದು ಬಹಿರಂಗ ರಹಸ್ಯ. ಇದರ ಚಿಹ್ನೆಗಳು ಮತ್ತೆ ಮತ್ತೆ ಹೊರಹೊಮ್ಮುತ್ತಿವೆ, ಮತ್ತು ಈಗ ಸಂಜೆಯ ನಂತರ ಸಕ್ರಿಯವಾಗುವ ವಿಶೇಷ ಚಿಹ್ನೆಯ ಬಗ್ಗೆ ಚರ್ಚಿಸುವ ಸಮಯ. ಸೂರ್ಯಾಸ್ತದ ನಂತರ ಸಮಯ ಇಂದು ಸಾಮಾನ್ಯವಾಗಿರುವುದಿಲ್ಲ. ನಿಮಗೆ ಕೆಲವು ಸುದ್ದಿ, ಫೋನ್ ಕರೆ, ಸಂದೇಶ ಅಥವಾ ಸಂಭಾಷಣೆ ಬರಬಹುದು. ಅದು ನಿಮ್ಮ ಮನಸ್ಸಿನಲ್ಲಿ ದಿನಗಳವರೆಗೆ ಉಳಿಯುತ್ತದೆ. ಮೊದಲ ನೋಟದಲ್ಲಿ ಇದು ಕೇವಲ ಸಾಮಾನ್ಯ ವಿಷಯ ಎಂದು ನೀವು ಭಾವಿಸಬಹುದು, ಆದರೆ ಇಲ್ಲ, ಇಲ್ಲಿಯೇ ಭವಿಷ್ಯಕ್ಕೆ ಹೊಸ ಬಾಗಿಲು ತೆರೆಯಲಿದೆ, ಮತ್ತು ನೀವು ಆ ಕ್ಷಣದಲ್ಲಿ ನಿಮ್ಮ ಮಾತುಗಳನ್ನು ನಿಯಂತ್ರಿಸಿದರೆ ನೀವು ಉತ್ತಮ ಪ್ರಯೋಜನಗಳನ್ನು ಪಡೆಯಬಹುದು. ಆದಾಗ್ಯೂ ನೀವು ಭಾವನೆಗಳಿಂದ ಕೊಂಡೊಯ್ಯಲ್ಪಟ್ಟರೆ ನೀವು ಒಂದು ಉತ್ತಮ ಅವಕಾಶವನ್ನು ಕಳೆದುಕೊಳ್ಳಬಹುದು. ಈಗ ಒಂದು ದೊಡ್ಡ ಬಹಿರಂಗಪಡಿಸುವಿಕೆ ಎಂದು ನೀವು ಭಾವಿಸಬಹುದು, ಆದರೆ ಇಲ್ಲ, ನಿಜವಾದ ರಹಸ್ಯ ಉಳಿದಿದೆ, ಮತ್ತು ಈ ರಹಸ್ಯವು ನಿಮ್ಮ ಹಣೆಬರಹಕ್ಕೆ ಸಂಬಂಧಿಸಿದೆ. ಇಂದು ರಾತ್ರಿ ಮತ್ತು ಮುಂದಿನ ಕೆಲವು ದಿನಗಳ ನಡುವೆ ನಿಮ್ಮ ಜೀವನದ ಮುಂದಿನ ಹಂತವನ್ನು
ಸೂಚಿಸುವ ಒಂದು ಚಿಹ್ನೆಯನ್ನು ನೀವು ಸ್ವೀಕರಿಸುತ್ತೀರಿ. ಈ ಚಿಹ್ನೆಯು ಒಂದು ಸಂಖ್ಯೆ, ಹೆಸರು, ಹಳೆಯ ಪ್ರೀತಿ ಪಾತ್ರರ ಹಠಾತ್ ಮರಳುವಿಕೆ ಅಥವಾ ಕೆಲವು ಅತ್ಯಲ್ಪ ಘಟನೆಯ ರೂಪದಲ್ಲಿರಬಹುದು. ಆದರೆ ಈ ಘಟನೆ ಸಂಭವಿಸಿದಾಗ ನೀವು ಇದ್ದಕ್ಕಿದ್ದಂತೆ ಈ ಜಾತಕವನ್ನು ನೆನಪಿಸಿಕೊಳ್ಳುತ್ತೀರಿ ಮತ್ತು ಆಗ ಮಾತ್ರ ಸಮಯವು ನಿಮಗೆ ಈಗಾಗಲೇ ಎಚ್ಚರಿಕೆ ನೀಡಿದೆ ಎಂದು ನೀವು ಅರಿತುಕೊಳ್ಳುತ್ತೀರಿ. ಆದರೆ ಇನ್ನೂ ಒಂದು ಪದರವು ಬಹಿರಂಗಗೊಳ್ಳಬೇಕಾಗಿದೆ. ನಿಮ್ಮ ಪ್ರೀತಿ, ಹಣ ಮತ್ತು ವೃತ್ತಿ ಜೀವನಕ್ಕಿಂತ ದೊಡ್ಡದಾದ ರಹಸ್ಯವು ಮರೆಮಾಡಲ್ಪಟ್ಟಿದೆ. ನಿಮ್ಮ ಸುತ್ತಲಿನ ಅದೃಶ್ಯ ಶಕ್ತಿಯೊಂದಿಗೆ ಸಂಪರ್ಕ ಹೊಂದಿದ ಮತ್ತು ಆ ರಹಸ್ಯದೊಳಗೆ ಅಡಗಿರುವ ರಹಸ್ಯವು ಮುಂಬರುವ ದಿನಗಳಲ್ಲಿ ನಿಮಗೆ ಯಾವ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಎಂಬುದನ್ನು ಬಹಿರಂಗಪಡಿಸುವ ಸಂಕೇತವಾಗಿದೆ. ಇಲ್ಲಿಯವರೆಗೆ ಹೊರಹೊಮ್ಮಿರುವ ಚಿಹ್ನೆಗಳು ಕೇವಲ ಆರಂಭ, ಏಕೆಂದರೆ ನಿಧಾನವಾಗಿ ಬಯಲಾಗುತ್ತಿರುವ ನಿಗೂಢತೆಯು ನಿಮ್ಮ ಸಂಪತ್ತು, ಪ್ರೀತಿ ಅಥವಾ ಕೆಲಸದ ಬಗ್ಗೆ ಮಾತ್ರವಲ್ಲ. ಇದು ನಿಮ್ಮ ಹಣೆಬರಹವನ್ನು ಒಂದು ಮಹತ್ವದ ತಿರುವು. ಅಲ್ಲಿ ಕೆಲವೇ ಜನರು ಸರಿಯಾದ ಸಮಯದಲ್ಲಿ ಸರಿಯಾದ ಚಿಹ್ನೆಗಳನ್ನು ಗುರುತಿಸುತ್ತಾರೆ ಮತ್ತು ಅದಕ್ಕಾಗಿಯೇ ಸಮಯವು ನಿಮ್ಮನ್ನು ಜಾಗೃತಗೊಳಿಸಲು ಪದೇ ಪದೇ ಪ್ರಯತ್ನಿಸುತ್ತಿದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಕೆಲವು ಸಾಮಾನ್ಯ ಎಂದು ತಿರಸ್ಕರಿಸಿದ ಘಟನೆಗಳು ನಡೆದಿವೆ. ಇದ್ದಕ್ಕಿದ್ದಂತೆ ಹಿಂದೆ ಸರಿದರು ಅಥವಾ ಒಂದು ಅವಕಾಶ ತಪ್ಪಿಹೋಯಿತು. ಆ ಸಮಯದಲ್ಲಿ ನೀವು ಅದನ್ನು ದುರದೃಷ್ಟ ಎಂದು ಭಾವಿಸಿರಬಹುದು. ಆದರೆ ಇಂದು ನೀವು ನೋಡುತ್ತಿರುವ ಚಿಹ್ನೆಗಳು, ಆ ಕೆಲವು ಘಟನೆಗಳು ವಾಸ್ತವವಾಗಿ ನಿಮ್ಮನ್ನು ಎದ್ದೇಳಲು, ವಾಸ್ತವವಾಗಿ ನಿಮ್ಮನ್ನು ಉಳಿಸಲು ಉದ್ದೇಶಿಸಲಾಗಿತ್ತು ಎಂದು ಸೂಚಿಸುತ್ತಿವೆ. ಹೌದು, ಪ್ರತಿಯೊಂದು ಮುಚ್ಚುವ ಬಾಗಿಲು ನಷ್ಟವಲ್ಲ. ಕೆಲವೊಮ್ಮೆ ಅದು ಹೆಚ್ಚಿನ ತೊಂದರೆಗೆ ಕಾರಣವಾಗುತ್ತಿದ್ದ ಮಾರ್ಗವನ್ನು ನಿರ್ಬಂಧಿಸುತ್ತದೆ. ಜನರು ಇದನ್ನು ಅರ್ಥಮಾಡಿಕೊಳ್ಳಲು ವರ್ಷಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ನಿಮಗಾಗಿ ಸಮಯ ಮೀರುತ್ತಿದೆ, ಏಕೆಂದರೆ ಹೊಸ ಪರಿಸ್ಥಿತಿ ಈಗ ರೂಪುಗೊಳ್ಳುತ್ತಿದೆ ಮತ್ತು ಈ ಬಾರಿ ನಿರ್ಧಾರವು ನಿಮ್ಮ ಕೈಯಲ್ಲಿರುತ್ತದೆ. ಈಗ ನಿಮ್ಮ ಸುತ್ತಲಿನ ಶಕ್ತಿಯನ್ನು ಅನುಭವಿಸಲು ಪ್ರಯತ್ನಿಸಿ. ಕೆಲವು ಜನರನ್ನು ಭೇಟಿಯಾಗುವುದರಿಂದ ನೀವು ಹಗುರವಾಗುತ್ತೀರಿ ಎಂದು ನೀವು ಗಮನಿಸಿದ್ದೀರಾ? ಇತರರೊಂದಿಗೆ ಮಾತನಾಡುವಾಗ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ದಣಿದಿರುವಂತೆ ಮಾಡುತ್ತದೆ. ಇದು ಕೇವಲ ಮತ್ತು ಈ ರಾಶಿಚಕ್ರ ಚಿಹ್ನೆಯ ಜನರು ಎಲ್ಲದರಲ್ಲೂ ನಕಾರಾತ್ಮಕತೆಯನ್ನು ಹರಡುವವರ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕು, ಏಕೆಂದರೆ ಸಮಯದ ಎಚ್ಚರಿಕೆಗಳು ಕೇವಲ ಘಟನೆಗಳಿಗೆ ಮಾತ್ರವಲ್ಲ. ಕೆಲವೊಮ್ಮೆ ಅವು ಜನರ ಬಗ್ಗೆ ಮತ್ತು ಏನಾಗಲಿದೆ ಎಂಬುದು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು. ಎಲ್ಲವೂ ಸ್ಪಷ್ಟವಾಗಿದೆ ಎಂದು ನೀವು ಭಾವಿಸುವ ಒಂದು ಕ್ಷಣ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಬರುತ್ತದೆ. ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದನ್ನು ನೀವು ಕಂಡುಕೊಂಡಿದ್ದೀರಿ ಎಂದು ನೀವು ಭಾವಿಸುವಿರಿ. ಆದರೆ ಆ ಕ್ಷಣದಲ್ಲಿ ಒಂದು ಹೊಸ ತಿರುವು ಸಂಭವಿಸುತ್ತದೆ, ಇಡೀ ಚಿತ್ರವನ್ನು ಬದಲಾಯಿಸಬಹುದಾದ ತಿರುವು. ಅದಕ್ಕಾಗಿಯೇ ಇಂದು ನೀವು ಯಾರನ್ನಾದರೂ ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ಊಹಿಸುವ ತಪ್ಪನ್ನು ಮಾಡಬೇಡಿ, ಏಕೆಂದರೆ ಹೆಚ್ಚು ಸ್ಪಷ್ಟವಾಗಿ ಕಾಣುವುದು ಹೆಚ್ಚಾಗಿ ದೊಡ್ಡ ಭ್ರಮೆಯಾಗಿದೆ. ನೀವು ಇಲ್ಲಿಯವರೆಗೆ ನೋಡಿದ್ದರೆ ದಯವಿಟ್ಟು ನಿಮ್ಮ ಹೃದಯದಿಂದ ಜೈ ಸೂರ್ಯದೇವ ಎಂದು ಬರೆಯಿರಿ. ಈ ಸಂದೇಶವು ನಿಮ್ಮೊಂದಿಗೆ ಪ್ರತಿಧ್ವನಿಸುತ್ತದೆ ಎಂದು ನೀವು ಭಾವಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಏನಾಗಲಿದೆ ಎಂಬುದು ನಿಮ್ಮ ಭವಿಷ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ. ಈಗ ನಿಮ್ಮ ಕೆಲಸದ ಪ್ರದೇಶದ ಬಗ್ಗೆ ಮಾತನಾಡೋಣ. ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ನಿಮ್ಮ ಕರ್ಮ ಭಾವದಲ್ಲಿ ವಿಶೇಷ ಚಲನೆ ಗೋಚರಿಸುತ್ತದೆ. ಕೆಲವರಿಗೆ ಈ ಸ್ಥಾನವು ಗೌರವ ಅಥವಾ ಹೊಸ ಜವಾಬ್ದಾರಿಯನ್ನು ತರಬಹುದು. ಇನ್ನು ಕೆಲವರಿಗೆ ಇದು ಹೊಸ ಪ್ರಯತ್ನದ ಆರಂಭವಾಗಿರಬಹುದು. ಇನ್ನು ಕೆಲವರಿಗೆ ಇದು ಬಹಳ ದಿನಗಳಿಂದ ಕಾಣದ ಕಠಿಣ ಪರಿಶ್ರಮದ ಪರಾಕಾಷ್ಠೆಯಾಗಿರಬಹುದು. ಆದರೆ ಇಲ್ಲಿ ಅತ್ಯಂತ ಪ್ರಮುಖವಾದ ವಿಷಯವೇನು? ಈ ಫಲಿತಾಂಶವು ಇದ್ದಕ್ಕಿದ್ದಂತೆ ಬರುತ್ತದೆ. ಆದ್ದರಿಂದ ಇದ್ದಕ್ಕಿದ್ದಂತೆ ನೀವೇ ಅದನ್ನು ಒಂದು ಕ್ಷಣವೂ ನಂಬಲು ಸಾಧ್ಯವಾಗುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ಇನ್ನೊಂದು ಅಂಶವು ಸಕ್ರಿಯವಾಗಿರುತ್ತದೆ, ಅಸೂಯೆ. ಹೌದು, ಈ ವ್ಯಕ್ತಿಯ ಅದೃಷ್ಟ ಏರಲು ಪ್ರಾರಂಭಿಸಿದಾಗಲೆಲ್ಲ ಕೆಲವರು ಅದರಿಂದ ಸಂತೋಷ ಪಡುತ್ತಾರೆ, ಆದರೆ ಇತರರು ಒಳಗೊಳಗೆ ಆತಂಕಕ್ಕೊಳಗಾಗುತ್ತಾರೆ ಮತ್ತು ಅದಕ್ಕಾಗಿಯೇ ನೀವು ಮುಂಬರುವ ದಿನಗಳಲ್ಲಿ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಬಹಿರಂಗಪಡಿಸಬಾರದು. ಇನ್ನೂ ಪೂರ್ಣಗೊಳ್ಳದ ಕೆಲಸದ ಚರ್ಚೆಯನ್ನು ಕಡಿಮೆ ಮಾಡಿ. ನಿಮ್ಮೊಳಗೆ ರೂಪುಗೊಳ್ಳುತ್ತಿರುವ ಕನಸನ್ನು ಸ್ವಲ್ಪ ಸಮಯದವರೆಗೆ ಇಟ್ಟುಕೊಳ್ಳಿ, ಏಕೆಂದರೆ ಕೇಳುವ ಪ್ರತಿಯೊಬ್ಬರೂ ಹಿತೈಷಿಗಳಲ್ಲ. ಈಗ ಇದು ಮುಖ್ಯ ಎಚ್ಚರಿಕೆ ಎಂದು ನೀವು ಭಾವಿಸಬಹುದು, ಆದರೆ ಇಲ್ಲ. ರಾತ್ರಿಯ ಸಮಯಕ್ಕೆ ಸಂಬಂಧಿಸಿದ ಸುಳಿವು ಇನ್ನೂ